ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ 20. ವೆಡ್ಡಿಂಗ್ ಸಾರಿ ನೋಡ್ತೀರಾ? ನಿಮಗೆ ಯಾವಾಗ ಸಾರಿ ಹುಚ್ಚು ಸ್ಟಾರ್ಟ್ ಆಗಿದ್ದು? ಕೇಳಿದಳು ನಗುತ್ತಾ. ಇವತ್ತಿಂದ, ಅವನು ನಗುತ್ತಾ ಹೇಳಿದ. ಇವತ್ತು ದಿನ ಚೆನ್ನಾಗಿದೆ. ಮೊದಲು ವೆಡ್ಡಿಂಗ್ ಸಾರಿ ಪರ್ಚೇಸ್ ಮಾಡ್ತೀನಿ. ಇಲ್ಲಿಂದಲೇ ಕೆಲಸ ಶುರು ಮಾಡ್ತೀನಿ. ಅವನು ನಗುತ್ತಲೇ ಉತ್ತರಿಸಿದ ಅವಳಿಗೆ. ನಾನು ಮದುವೆನೇ ಆಗಲ್ಲ, ಮತ್ತೆ ಯಾಕೆ ವೆಡ್ಡಿಂಗ್ ಸಾರಿ? ಬೇಡ. ಅವಳ ಮುಖದಲ್ಲಿರುವ ಬೇಸರವನ್ನು ಅವನು ಗುರುತಿಸಿದ. ಇವನಿಗೆ ಅಲ್ಪ ಸ್ವಲ್ಪ ಹುಚ್ಚಲ್ಲ, ಪೂರ್ತಿ ಹುಚ್ಚು ಎಂದುಕೊಂಡಳು ಸಮನ್ವಿ ಮನದಲ್ಲೇ. ಆದರೆ ಅವನೀ ನಿರ್ಧಾರಕ್ಕೆ ಬರಲು ಬಲವಾದ ಕಾರಣವಿತ್ತೆಂದು ಅವಳಿಗೆ ಗೊತ್ತಿರಲಿಲ್ಲ. ಸಮರ್ಥ್ ಬೇಕಾಗಿ ಬಂದು ಅವಳ ಪಕ್ಕದಲ್ಲಿ ಊಟಕ್ಕೆ ಕುಳಿತಿದ್ದ. ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಯಿತು. ಅವನು ಪಕ್ಕದಲ್ಲಿ ಬಂದು ಕುಳಿತಾಗ ನಾಚಿಕೊಂಡಳು. ಅವನು ಅವಳ ಸನಿಹಕ್ಕೋಸ್ಕರ ಕಾಯುತ್ತಿದ್ದ. ಅವನು ಅವಳ ಬಳಿ ಬಾಗಿ, ಐ ಆಮ್ ಸೋ ಹ್ಯಾಪಿ ಟುಡೇ, ನನ್ನ ಸೆಲೆಕ್ಷನ್ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದು ಹೇಳುವಾಗ ಅವಳ ಕೆನ್ನೆಗೆ ಅವನ ಒರಟಾದ ಕೆನ್ನೆ ತಗಲಿತ್ತು. ಅವಳಿಗೆ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಅಂದು ಅವಳನ್ನು ನೋಡಿ ಅವನ ಕಣ್ಣುಗಳಲ್ಲಿ ಮೆಚ್ಚುಗೆ ಇಣುಕಿತು. ಇವತ್ತ್ಯಾಕೆ ನನ್ನ ಹತ್ರ ಬರಲೇ ಇಲ್ಲ? ಅಥವಾ ಬೇಕು ಅಂತ ದೂರ ಉಳ್ಕೊಂಡಿದ್ದೀಯಾ? ಊಟ ಆದಮೇಲೆ ನನ್ನ ರೂಮಿಗೆ ಬಾ. ಯಾಕೆ ಬೇಡ್ವಾ? ನಿನಗೆ ಇಷ್ಟ ಆಗಲಿಲ್ವಾ? ಕೇಳಿದ.